ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. BRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಂದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಶಾರ್ಟ್ ನೋಟಿಸ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳು ಖಾಲಿ ಇರುವಂತದ್ದು, ಎಷ್ಟು ಹುದ್ದೆಗಳು ಖಾಲಿ ಇದೆ, ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹಾಗೂ ಈ ಒಂದು ಹುದ್ದೆಗಳನ್ನ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ, MSW ಕುಕ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕರೆಂಟ್ ನಲ್ಲಿ UR ಕೆಟಗರಿಯಲ್ಲಿ 77 ಪೋಸ್ಟ್ ಖಾಲಿ ಇರುವಂತದ್ದು. OBC ಯಲ್ಲಿ 15, SC ಯಲ್ಲಿ 30, ST ಯಲ್ಲಿ 18 ಹಾಗೂ EWS ನಲ್ಲಿ 7, ಟೋಟಲ್ 147 ಹುದ್ದೆಗಳು ಖಾಲಿ ಇದೆ. ಇನ್ನು ಬ್ಯಾಕ್ಲಾಗ್ ನಲ್ಲಿ OBC ಕೆಟಗರಿಯಲ್ಲಿ 3, SC ಯಲ್ಲಿ 2, ST ಯಲ್ಲಿ 1, EWS ನಲ್ಲಿ ಯಾವುದೇ ಹುದ್ದೆಗಳು ಇಲ್ಲ. ಒಟ್ಟು 6 ಹುದ್ದೆಗಳು ಬ್ಯಾಕ್ಲಾಗ್ ನಲ್ಲಿ ಖಾಲಿ ಇರುವಂತದ್ದು. ಟೋಟಲ್ MSW ಕುಕ್ ನಲ್ಲಿ ಒಟ್ಟು 153 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಎರಡನೇದಾಗಿ MSW ಮ್ಯಾಸನ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕರೆಂಟ್ ನಲ್ಲಿ UR ಕೆಟಗರಿಯಲ್ಲಿ 81 ಪೋಸ್ಟ್ ಖಾಲಿ ಇದೆ. OBC ಯಲ್ಲಿ 51, SC ಯಲ್ಲಿ 22, ST ಯಲ್ಲಿ 4 ಹಾಗೂ EWS ನಲ್ಲಿ 10, ಟೋಟಲ್ 168 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ OBC ಯಲ್ಲಿ 3 ಹಾಗೂ ST ಯಲ್ಲಿ 1, ಒಟ್ಟು 4 ಹುದ್ದೆಗಳು ಬ್ಯಾಕ್ಲಾಗ್ ನಲ್ಲಿ ಖಾಲಿ ಇದೆ. ಟೋಟಲ್ MSW ಮ್ಯಾಸನ್ ನಲ್ಲಿ 172 ಹುದ್ದೆಗಳು ಖಾಲಿ ಇದೆ. ಇನ್ನು MSW ಬ್ಲಾಕ್ ಸ್ಮಿತ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕರೆಂಟ್ ನಲ್ಲಿ UR ಕೆಟಗರಿಯಲ್ಲಿ 41 ಪೋಸ್ಟ್, OBC ಯಲ್ಲಿ 9, SC ಯಲ್ಲಿ 8, ST ಯಲ್ಲಿ 4, EWS ನಲ್ಲಿ 2, ಟೋಟಲ್ 64 ಹುದ್ದೆ ಖಾಲಿ ಇದೆ. ಇನ್ನು ಬ್ಯಾಕ್ಲಾಗ್ ನಲ್ಲಿ ನೋಡೋದಾದ್ರೆ OBC ಯಲ್ಲಿ 10, ST ಯಲ್ಲಿ 1, ಒಟ್ಟು 11 ಹುದ್ದೆಗಳು ಖಾಲಿ ಇರುವಂತದ್ದು. ಟೋಟಲ್ 75 ಹುದ್ದೆಗಳು MSW ಬ್ಲಾಕ್ ಸ್ಮಿತ್ ನಲ್ಲಿ ಖಾಲಿ ಇರುವಂತದ್ದು. ಇನ್ನು MSW ಮೆಸ್ ವೇಟರ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಕರೆಂಟ್ ನಲ್ಲಿ UR ಕೆಟಗರಿಯಲ್ಲಿ 6 ಹುದ್ದೆಗಳು, OBC ಯಲ್ಲಿ 5 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟು 11 ಹುದ್ದೆಗಳು ಕರೆಂಟ್ ನಲ್ಲಿ ಖಾಲಿ ಇರುವಂತದ್ದು. ಇನ್ನು ಬ್ಯಾಕ್ಲಾಗ್ ನಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ಟೋಟಲ್ 411 ಹುದ್ದೆಗಳು BRO ದಲ್ಲಿ ಖಾಲಿ ಇರುವಂತದ್ದು. ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್, ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಇನ್ನು ನೋಟಿಫಿಕೇಶನ್ ನಲ್ಲಿ ಮಾಹಿತಿ ನೀಡಲಾಗಿಲ್ಲ. ಇದು ಶಾರ್ಟ್ ನೋಟಿಸ್ ಆಗಿರೋದ್ರಿಂದ ಡೀಟೇಲ್ ಆದ ನೋಟಿಫಿಕೇಶನ್ ಇಲಾಖೆಯಿಂದ ಬಿಡುಗಡೆ ಆದ ನಂತರ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.